ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾ ರಾವ್ ಕೇಸಲ್ಲಿ ಎರಡನೇ ಮಂತ್ರಿಯ ಹೆಸರು ತಳುಕು ಹಾಕಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಮಹಾ ಮುಜುಗರ. ಇದು ಆಖ್ಯಾತ ಮಿನಿಸ್ಟರ್ ಕೃಪೆಯಿಂದಲೇ ರನ್ಯಾ ದಂಧೆಗೆ ಇಳಿದಿದ್ಲು. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಆ ಮಂತ್ರಿ ಮಾಡಿದ ಕುತಂತ್ರವನ್ನ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ರಾವ್ ತಗಲಾಕಿಕೊಂಡಿದ್ಲು. ತನಿಖೆ ಚುರುಕುಗೊಳಿತು. ತನಿಖೆಯಿಂದ ಅನೇಕ ಪ್ರಭಾವಿ ಮಂತ್ರಿಗಳ ಹೆಸರುಗಳನ್ನು ಬಾಯಿ ಬಿಡ್ತಾ ಇದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕಿಂಗ್ ಪಿನ್ ರನ್ಯಾ ರಾವ್. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಮಹಾ ಮುಜುಗರ ತರುವಂತಹ ಸ್ಟೋರಿ. ಹಾಗಾದ್ರೆ ತಳುಕು ಹಾಕಿಕೊಳ್ತಾ ಇರುವಂತಹ ಹೆಸರು ಕಾಂಗ್ರೆಸ್ ಮಿನಿಸ್ಟರ್ ಅದ್ದ. ಆಖ್ಯಾತ ಮಿನಿಸ್ಟರ್ ಪ್ರಭಾವದಿಂದಲೇ ಆಕೆ ಆ ದಂಧೆಯನ್ನ ಸಲೀಸಾಗಿ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ ಕೇಸಲ್ಲಿ ಎರಡನೆಯ ಮಿನಿಸ್ಟರ್ ಹೆಸರು ತಳುಕು ಹಾಕಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಮಹಾ ಮುಜುಗರ. ಇದು ಕಾಂಗ್ರೆಸ್ ಪಕ್ಷದ ಘನತೆ ಅಭಿಮಾನಕ್ಕೂ ಕೂಡ ಕತ್ತರಿ ಬೀಳುವಂತಹ ಸ್ಟೋರಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾ ರಾವ್ ಈಗ ಪೊಲೀಸರ ವಶದಲ್ಲಿದ್ದಾರೆ. ಈಗ ಈವರೆಗೂ ಫ್ರಮ್ ಅರೆಸ್ಟ್ ಟು ಈವರೆಗೂ ಕೂಡ ಆಕೆ ವಿಚಾರಣಾಧೀನ ಕೈದಿ, ಅಂದರೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ವಿಚಾರಣೆ ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ ಆಕೆ ಪೊಲೀಸರ ವಶದಲ್ಲೇ ಇರ್ತಾರೆ. ಪೊಲೀಸ್ ಇಲಾಖೆಯಲ್ಲೂ ಬೇರೆ ಬೇರೆ ಇಲಾಖೆಗಳಿಗೆ ಆಕೆಯನ್ನು ವರ್ಗಾಯಿಸಲಾಗುತ್ತೆ. ಯಾವ ಇಲಾಖೆ ಕೇಳುತ್ತಾ ಆ ಇಲಾಖೆಗೆ ವಶಪಡಿಸಿಕೊಂಡು ಆಕೆಯ ಜೊತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತಾರೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗಿಗೆ ಆ ಮಿನಿಸ್ಟರ್ ಕುಮ್ಮಕ್ಕು. ಹಾಗಾದ್ರೆ ಆ ಪ್ರಭಾವಿ ಮಿನಿಸ್ಟರ್ ಯಾರು? ಆ ಮಿನಿಸ್ಟರ್ಗೆ ಅತಿ ಸಲುಗೆಯಿಂದ ಇದ್ಲು ರನ್ಯಾ ರಾವ್. ಈ ಮಿನಿಸ್ಟರ್ ಕೂಡ ಶೀಘ್ರವೇ ಲಾಕ್ ಆಗೋದು ಫಿಕ್ಸು. ಗುಜರಿ ಟು ಗೋಲ್ಡ್ ಎಲ್ಲ ದಂಧೆಯಲ್ಲೂ ಈ ಸಚಿವನ ಉಸಿರು. ಸಲಿಗೆ ಇದ್ದ ರನ್ಯಾ ರಾವ್ ಆತನ ಜೊತೆ ದಂಧೆ ಮಾಡಿಸ್ತಿದ್ದ ಮಿನಿಸ್ಟ್ರು ಎಂದು ಹೇಳಲಾಗ್ತಾ ಇದೆ. ರನ್ಯಾ ಕೇಸಲ್ಲಿ ಅತಿ ದೊಡ್ಡ ಲೀಡರ್ ಜಸ್ಟ್ ಮಿಸ್ ಆಗಿದ್ದಾನೆ. ನಟಿ ರನ್ಯಾಗೆ ಕುಮ್ಮಕ್ಕು ಕೊಡ್ತಿದ್ರ ಆ ಮಿನಿಸ್ಟರ್. ಗುಜರಿ ಟು ಗೋಲ್ಡ್ ಎಲ್ಲ ದಂಧೆಯಲ್ಲೂ ಕೂಡ ಆ ಸಚಿವನ ಹೆಸರು ಮತ್ತು ಉಸಿರು. ರನ್ಯಾ ಸಿಕ್ಕಿಬಿದ್ದ ರಾತ್ರಿ ಎರಡೆರಡು ಬಾರಿ ಆ ಮಂತ್ರಿಗೆ ಫೋನ್ ಹೋಗಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗಿಗೆ ಆ ಮಿನಿಸ್ಟರ್ ಕುಮ್ಮಕ್ಕು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರನ್ಯಾ ಕೇಸಲ್ಲಿ ಅತಿ ದೊಡ್ಡ ಲೀಡರ್ ಜಸ್ಟ್ ಮಿಸ್ ಆಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ನಟಿ ರನ್ಯಾಗೆ ಕುಮ್ಮಕ್ಕು ಕೊಡ್ತಿದ್ರ ಆ ಮಿನಿಸ್ಟರ್. ರನ್ಯಾ ಸಿಕ್ಕಿಬಿದ್ದ ರಾತ್ರಿಯೇ ಆ ಮಿನಿಸ್ಟರ್ಗೆ ಎರಡೆರಡು ಬಾರಿ ಆ ಮಂತ್ರಿಗೆ ಫೋನ್ ಹೋಗಿದೆ. ಇದು ಡ್ರೈವರ್ ಮಂತ್ರಿ ತಾನಾಗೆ ಮಾಡಿಕೊಂಡ ಎಡವಟ್ಟು. ರನ್ಯಾ ಕೇಸ್ನಲ್ಲಿ ಮಂತ್ರಿಗೂ ಶೀಘ್ರವೇ ನೋಟಿಸ್ ಸಾಧ್ಯತೆ ಇದೆ. ಸಂಶಯ ಬಂದವರಿಗೆಲ್ಲ ನೋಟಿಸನ್ನು ಕಳುಹಿಸಿ ಅವರನ್ನು ತನಿಖೆಗೆ ಒಳಪಡಿಸ್ತಾರೆ. ರನ್ಯಾ ರಾವ್ ಪ್ರಕರಣದಲ್ಲೂ ಕೂಡ ಆಗ್ತಿರೋದು ಹಾಗೇನೆ. ರನ್ಯಾ ರಾವ್ ಬಾಯಿ ಬಿಡ್ತಾ ಇರುವಂತಹ ಕೊಡ್ತಾ ಇರುವಂತಹ ಸುಳಿವು ಮತ್ತು ಕ್ಲೂವನ್ನು ಭೇದಿಸಿ ಪೊಲೀಸರು ಕೆಡ್ಡಾಗೆ ಕೆಡವುತ್ತಾರೆ, ತನಿಖೆಗೆ ಒಳಪಡಿಸ್ತಾರೆ. ರನ್ಯಾ ರಾವ್ ಪ್ರಕರಣದಲ್ಲಿ ಇನ್ನೂ ಅನೇಕರು ಇರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಪ್ರಕರಣ ಮಾತ್ರ ದಿನದಿಂದ ದಿನಕ್ಕೆ ತಿರುವನ್ನು ಪಡೆದುಕೊಳ್ತಾ ಇದೆ.